ಹಿರಿಯರಿಗೆ ಕೊಡುವಂಥ ಗೌರವ. ಹಿರಿಯರು ಯಾರು? ಹಿರಿಯರು ಅಂದರೆ, ಬಟ್ ಇಲ್ಲಿ ನಿಮಗೆ ಖುದ್ದಾಗಿ ಮೆನ್ಷನ್ ಮಾಡಿರೋದೇ ಪಾದಸೇವೆ. ಆಯಿತು, ಗುರು ಪಾದಸೇವೆ ಅಂತಲೇ ಮೆನ್ಷನ್ ಮಾಡ್ತೀನಿ. ಹೇಳ್ತಿರ್ತೀರ, ನಾನು ಎಷ್ಟೋ ಕಡೆ ಬಂದಾಗ ಹೇಳ್ತಾ ಇರ್ತಾರೆ, ನಿಮಗೆ ನಿಮ್ಮ ಸೇವೆ ಮಾಡೋ ಅವಕಾಶ ನಮಗೆ ಸಿಕ್ತು. ಇಲ್ಲೂ ಇದ್ದಾರಲ್ಲ ಅಲ್ವಾ? ಏನು ಗುರು ಸೇವೆ ಅಥವಾ ಗುರು ಸೇವೆ ಅನ್ನೋದಕ್ಕಿಂತ ಪಾದ ಸೇವೆ. ನೀವಿಷ್ಟು ದಿನ ಏನು ಅಂದ್ಕೊಂಡಿದ್ರೋ ಹೇಳಿ ಅದನ್ನು. ಗುರು ವಂದನೆ ಅಂದರೆ ಏನರಪ್ಪ? ವಾಟ್ ಈಸ್ ಗುರು ವಂದನೆ? ಮೆನಿ ಆರ್ ಗುರುಸ್ ಹಿಯರ್. ವಾಟ್ ಈಸ್ ಗುರು ವಂದನೆ? ಗುರುಗಳು ನಮಗೆ ಏನಾದರೂ ಕೂಡ ನಮ್ಮ ಜೀವನದಲ್ಲಿ ಉತ್ತಮ ಮೌಲ್ಯಗಳನ್ನ ಕಲ್ಪಿಸಿಕೊಟ್ಟು ಅವರ ನಮ್ಮಲ್ಲಿ ಮಾರ್ಗದರ್ಶನ ನೀಡುತ್ತೆ. ಅವರಿಗೆ ವಂದಿಸುವಂಥದ್ದು ಕೆಲಸ. ಯಾವ ಥರ ವಂದಿಸ್ತೀರಿ? ಅವರಿಗೆ ಅವರು ಇಟ್ಕೊಂಡಿರುವಂಥ ಮೌಲ್ಯಗಳನ್ನು ನಾವು ಅಳವಡಿಸಿಕೊಳ್ಳೋ ಮೂಲಕ ವೆರಿ ಗುಡ್. ಗುರು ವಂದನೆ ಅಂತ ಹೇಳಿದ್ರೆ ನೀವು ಹೇಳ್ತಾ ಇರೋದು ಓಕೆ. ಸೊ ಎಲ್ರಿಗೂ ನೀವು ಹೇಳೋದನ್ನೇ ನಾನು ಸಿಂಗಲ್ ವರ್ಡಲ್ಲಿ ಹೇಳಬೇಕು ಅಂದರೆ, ಗುರು ವಂದನೆ ಅಂದರೆ ಗುರು ತೋರಿಸಿದ ದಾರಿಯಲ್ಲಿ ನಡೆಯೋದೇನಿದೆ ಅಲ್ವಾ, ಅದನ್ನು ಗುರು ವಂದನೆ ಅಂತ ಹೇಳ್ತೀವಿ. ಅರ್ಥ ಆಯ್ತಾ ಎಲ್ಲರಿಗೂ? ಗುರುವಂದನೆ ಅಂದರೆ ಏನು? ಗುರು ತೋರಿಸಿದ ದಾರಿಯಲ್ಲಿ. ಸಾಕಷ್ಟು ವಿಚಾರಗಳನ್ನು ನಾನು ತರಗತಿಯಲ್ಲಿ ಹೇಳ್ತಾ ಇರ್ತೀನಿ ಅಲ್ವಾ, ಅದರಲ್ಲಿ ಅದೇ ಪ್ರಕಾರವಾಗಿ ನಡ್ಕೊಳ್ಳೋದು ನಿಜವಾದಂತಹ ಒಂದು ವಂದನೆಯನ್ನು ನೀವು ಹೇಳೋವಂಥದ್ದು. ವೋಟ್ ಆಫ್ ಥ್ಯಾಂಕ್ಸ್ ಟು ದಿ ಗುರು ಅಂತ ನೀವು ಏನು ಹೇಳ್ತೀರಾ ಹಾಗೆ. ಹಾಗಾದರೆ ಗುರು ಪಾದ ಸೇವೆ ಅಂದರೆ ಏನು? ಒಂದು ನಡ್ಕೊಳ್ಳೋದಾಯಿತು ಅಂದರೆ ಅವರು ಹೇಳಿದ ಮಾರ್ಗದಲ್ಲಿ. ಪಾದ ಸೇವೆ ಕೂಡ ಅದೇ, ದಾಸ್ಯ ಅಂದರೂ ಕೂಡ ಅದೇ, ವಂದನೆ ಅಂದರೂ ಕೂಡ ಅದೇ. ಗುರು ಹೇಳಿದಂತಹ ಒಂದು ಮಾರ್ಗದಲ್ಲಿ ನಾವೇನು ನಡೀತೀವಿ ಅದು ನಿಜವಾದ ಪಾದ ಸೇವೆ. ಎಲ್ಲ ಏನು ಅಂದ್ಕೊಂಡ್ಬಿಟ್ಟಿದ್ದೀರಾ? ಗುರುಮ ಸಿಕ್ಬಿಟ್ರೆ ಒಂದಷ್ಟು ಊದುಗಟ್ಟಿ ಹಚ್ಚಿ ಹೂವು ಹಚ್ಚಿ ಬೆಳಗ್ಗೆ ಆರತಿ ಮಾಡಿಬಿಟ್ರೆ ಅದು ಗುರು ಪೂಜೆ ಪಾದ ಸೇವೆ. ಅದು ಬೇಡ. ಯಾವುದೇ ನಿಜವಾದ ಗುರುವಿಗೆ ಅದು ಯಾವತ್ತೂ ಬೇಡ. ನಿಜವಾಗ್ಲೂ ನೀವು ಗುರು ಪಾದ ಸೇವೆ ಮಾಡಬೇಕು, ಗುರುವಂದನೆ ಮಾಡಬೇಕು, ಗುರುವಿಗೆ ದಾಸನ ಆಗಬೇಕು ಅಂತ ಹೇಳಿದ್ರೆ ಅರ್ಥ ಗುರುಗಳು ತೋರಿಸಿದಂತಹ ಅಥವಾ ಅವರು ಹೇಳಿದಂತಹ ಮಾರ್ಗದಲ್ಲಿ ನಡೆಯುವಂಥದ್ದು ನಿಜವಾದ ಗುರುವಂದನೆ, ನಿಜವಾದ ಗುರು ಪಾದ ಸೇವೆ, ನಿಜವಾದಂತಹ ಗುರುವಿಗೆ ದಾಸನಾಗುವಂತಹ ಒಂದು ಹಂತ. ಎಲ್ಲರಿಗೂ ಒಳ್ಳೆಯದಾಗಲಿ, ಶುಭವಾಗಲಿ. ಓಕೆ, ಶುಭ ದಿನ. ಧನ್ಯೋಸ್ಮಿ. ಶವಾಸನ ಮಾಡಿ. ಅರ್ಥ ಆಯ್ತಾ ಎಲ್ರಿಗೂ? ಇವತ್ತು ಒಂದೊಂದೇ ಪಾಯಿಂಟ್, ಈ ಒಂದು ಸಾಲಿನ ಜ್ಞಾನ ನಮಗೆ ನಮ್ಮ ಜೀವನವನ್ನೇ ಬದಲಾಯಿಸುತ್ತೆ. ನೋ ನೀಡ್ ಆಫ್ ಫುಲ್ ಸ್ಟೋರಿ. ನಿಮಗೆ ಫುಲ್ ಸ್ಟೋರಿ, ಕತೆ, ಪುರಾಣ ಏನೂ ಬೇಡ. ಒಂದೊಂದೇ ಲೈನಲ್ಲಿ ಕೊಡ್ತೀನಿ. 1 ಲೈನ್ ಈಸ್ ಈಕ್ವಲ್ ಟು ಥೌಸಂಡ್ಸ್ ಆಫ್ ಬುಕ್. ಅರ್ಥ ಆಯ್ತಾ? ಥ್ಯಾಂಕ್ ಯು.